ಈ ವಾರದಲ್ಲಿ ಯಾರ್ಯಾರ ಮೇಲೆ ಚಲನವನ್ನೇ ಮಾಡ್ತಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಮೊದಲಿಗೆ ಭಾಳ ವಿಶೇಷವಾಗಿ ಚಂದ್ರಗ್ರಹ ಬಂದು ಮಿನಿಮಮ್ ಅಂದ್ರೂ ಕೂಡ ಧನುಸು ರಾಶಿಯಿಂದ ಹಿಡಿದು ಮೀನ ರಾಶಿವರೆಗೂ ಸಂಚಾರವನ್ನು ಮಾಡ್ತಾನೆ. ಅದರಲ್ಲಿ ಫುಲ್ ಸೂಪರ್ ಸಕ್ಸಸ್ ಅನ್ನೋದಾದರೆ ವೆರಿ ಸಕ್ಸಸ್ಸು. ಇಷ್ಟು ರಾಶಿಯಲ್ಲಿ ಸಂಚಾರ ಮಾಡ್ಬೇಕಾದ್ರೆ ಒಂದು ಮಕರ ಮತ್ತು ಕುಂಭ ರಾಶಿ ವಿಪರೀತ ರಾಜಯೋಗನ ತಂದು ಕೊಡ್ತಾನೆ. ಆದರೆ ಶನಿ ಗ್ರಹ ಬಂದು ಬಹಳ ವಿಶೇಷವಾಗಿ ಮೀನ ರಾಶಿಲಿದ್ದಾನೆ. ರಾಹು ಬಂದು ಕುಂಭ ರಾಶಿಲಿದ್ದಾನೆ. ರಾಹು ಗ್ರಹನೂ ಕೂಡ ಒಂದು ಕುಂಭ ರಾಶಿಲಿದ್ದಾನೆ. ಅದೇ ಥರ ಗುರು ಉಚ್ಚನಾಗಿದ್ದಾನೆ. ಉಚ್ಚನಾಗಿದ್ದರೆ ಸಾಕಷ್ಟು ಜನ ಮಾತು ಬಿಡೋದು, ಜಗಳಗಳು ಮಾಡೋದು ಇದೆಲ್ಲ ಇರುತ್ತೆ. ಗುರು ಉಚ್ಚನಾದರೆ ಒಳ್ಳೆ ಬುದ್ಧಿ ಬರೋದ್ರಿಂದ ಕೆಟ್ಟ ಬುದ್ಧಿನೂ ಕೂಡ ಜಾಸ್ತಿ ಬರುತ್ತೆ. ಗುರು ಉಚ್ಚನಾದರೂ ಕೂಡ ಕೋಪಕ್ಕೆ ಹೊಣೆ ಆಗ್ತಾರೆ. ಕೇತು ಗ್ರಹ ಬಂದು ಸಿಂಹ ರಾಶಿಲಿದ್ದಾನೆ. ಯಾವುದೇ ಕಾರಣಕ್ಕೂ ಯಾವುದೇ ಗ್ರಹನೂ ಬದಲಾವಣೆ ಆಗಿಲ್ಲ. ಇಲ್ಲೇನಾಗುತ್ತೆ, ಬುಧ ಮತ್ತು ಶುಕ್ರ ತುಲಾ ರಾಶಿಲಿದ್ದಾರೆ. ಬುಧ ಮತ್ತು ಶುಕ್ರ ಇಲ್ಲೇನಾಗುತ್ತೆ, ಶುಕ್ರ ಬದಲಾವಣೆ ಆಗ್ತಾನೆ. ಈ ವಾರದಲ್ಲಿ ಶುಕ್ರ ಬದಲಾವಣೆ ಆಗ್ತಾನೆ. ಆದರೆ ಬುಧ ಅಲ್ಲೇ ಇರ್ತಾನೆ ತುಲಾ ರಾಶಿಯಲ್ಲಿ. ಹಾಗಾಗಿಯೇ ಈ ವಾರದಲ್ಲಿ ವಿಪರೀತ ರಾಜಯೋಗದ ಒಂದು ಫಲವನ್ನು ಕೊಡಬೇಕಂದಾಗ ಸೂರ್ಯ ಮತ್ತು ಶುಕ್ರ ಕುಜಗ್ರಹ ತುಂಬ ಸ್ಟ್ರಾಂಗ್ ಆಗಿದ್ದಾನೆ. ಮಕ್ಕಳು ಹುಟ್ಟಕ್ಕೆ ಸೂಪರ್ ರಾಜಯೋಗ ಅಂದರೆ ತುಂಬ ಇಂಪ್ರೂವ್ಮೆಂಟ್ ಆಗಬೇಕಂದ್ರೆ ಮಕರ ಲಗ್ನದಲ್ಲಿ ಒಳ್ಳೆ ಕೆಲಸ ಮಾಡೋಕ್ಕೆ ಈ ವಾರ ಪೂರ್ತಿ ಮಕರ ಲಗ್ನದಲ್ಲಿ ಒಳ್ಳೆ ಕೆಲಸ ಮಾಡೋದು. ಮಕರ ಲಗ್ನ ತುಂಬ ಪಾಸಿಟಿವ್ ಲಗ್ನವನ್ನಾಗುತ್ತೆ. ತುಂಬ ಸಿಕ್ಕಾಪಟ್ಟೆ ಲಕ್ಕನ್ನು ತಂದು ಕೊಡುತ್ತೆ. ಅದೇ ಥರ ಕಟಕ ಲಗ್ನದಲ್ಲಿ ಹುಟ್ಟಿದರೆ ಖಂಡಿತ ಕೂಡ ತಂದೆಗೆ ಆರೋಗ್ಯ ಸಮಸ್ಯೆ ಬರೋದು, ಸಮಸ್ಯೆಗಳು ಆಸ್ಟೆಂಟು ಮನೇಲಿ ದುಃಖಗಳು ಅತಿ ಹೆಚ್ಚು ಆಗುತ್ತೆ. ಅದೇ ರೀತಿಯಲ್ಲಿ ನೀವು ತಿಳಿದಿರೋ ಪ್ರಕಾರ ತುಂಬ ಮಿರಾಕಲ್ ಸಕ್ಸಸ್ಸನ್ನು ನೀವು ನೋಡ್ಬೋದು. ಅದೇ ರೀತಿಯಲ್ಲಿ ತುಂಬ ಕೋಟ್ಯಾಧೀಶರಾಗಬೇಕು. ಅದೇ ಸಿಂಹ ಲಗ್ನದಲ್ಲಿ ವಾರದಲ್ಲಿ ಏನಾದ್ರು ಮಗು ಜನನವಾದರೆ ಡೈವರ್ಸಿಗೆ ಸಂಬಂಧಪಡುತ್ತೆ. ಪರ್ಸ್ನಲ್ ಪ್ರಾಬ್ಲಮ್ ಎಲ್ಲ ತುಂಬ ಡಿಸ್ಟರ್ಬ್ ಆಗುತ್ತೆ. ಆದರೆ ಮೆಡಿಕಲ್ ಶೀಟನ್ನೆಲ್ಲ ಸಿಗುತ್ತೆ ಅಂತ ಹೇಳುತ್ತೆ. ಭಾಳ ಮಿರಾಕಲ್ ಆಗುತ್ತೆ. ಅದೇ ರೀತಿಯಲ್ಲಿ ಒಂದು ಸಕ್ಸಸ್ಸನ್ನು ಕಾಣಬೇಕು ಅಂದರೆ ಸಿಂಹ ರಾಶಿಯಲ್ಲಿ ಏನಾದ್ರು ಧನು ರಾಶಿಯಲ್ಲಿ ಏನಾದ್ರು ಮಕ್ಕಳು ಹುಟ್ಟರೆ ತಂದೆಯನ್ನು ಬೇಗ ಕಳ್ಕೊತಾರೆ. ತಂದೆಗೆ ಸಮಸ್ಯೆಗಳು ಬರ್ತವೆ, ತಾತನ ಸಮಸ್ಯೆ ಬರುತ್ತೆ. ಈ ವಾರದಲ್ಲಿ ಧನುರ್ ಲಗ್ನದಲ್ಲಿ ಮಗು ಜನನವಾಗಬಾರ್ದು. ಅದನ್ನು ಮುಂದೂಡಿ ಮಗುವಿನ ಜನನವಾದರೆ ತುಂಬ ಒಳ್ಳೆಯದಾಗುತ್ತೆ. ಯಾಕಂದರೆ ಸೂರ್ಯ ಬುಧ ಶುಕ್ರ ಗ್ರಹಗಳೆಲ್ಲ ವ್ಯಯಸ್ಥಾನದಲ್ಲಿದ್ದಾಗ ಮಕ್ಕಳು ಜನನವಾಗಬಾರ್ದು. ಧನುರ್ ಲಗ್ನ ಈ ವಾರದಲ್ಲಿ ಹುಟ್ಟಕ್ಕೆ ಒಳ್ಳೆಯ ಟೈಮಲ್ಲ. ನೀವು 100% ಮಕರ ಲಗ್ನ ತುಂಬ ಟಾಪ್ ಲಗ್ನ. ಮಕರ ಲಗ್ನಕ್ಕೆ ಆದಷ್ಟು ಮಗು ಹುಟ್ಟಕ್ಕೆ ಟ್ರೈ ಮಾಡಿದಷ್ಟು ನಿಮ್ಮ ಮನೆ ಕೋಟ್ಯಾಧೀಶರಾಗ್ತಾರೆ. ಪರ್ಸ್ನಲ್ ಲೈಫ್, ಹ್ಯಾಪಿ ಲೈಫ್ ಎಲ್ಲವೂ ಶ್ರೀಮಂತರಾಗ್ತಾರೆ. ತುಂಬ ರಿಚ್ ಪೀಪಲ್ಸ್ ಆಗಬೇಕಂದ್ರೆ ಮಕರ ಲಗ್ನದಲ್ಲಿ ಮಗು ಹುಟ್ಟಿದರೆ ಮಾತ್ರ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ. ಮಕರ ಲಗ್ನಕ್ಕೆ, ಮಕರ ರಾಶಿಗೆ ವಿಪರೀತ ರಾಜಯೋಗ ಇರೋದನ್ನು ಬೆನಿಫಿಟಾಗಿ ಮಾಡ್ಕೊಳ್ಳಿ. ತುಂಬ ದೊಡ್ಡ ಸಕ್ಸಸ್ಸನ್ನು ಕೊಡುತ್ತೆ. ಅದೇ ರೀತಿಯಲ್ಲಿ ವೃಷಭ ಲಗ್ನದಲ್ಲಿ ಮಗು ಜನನವಾದರೆ ತಂದೆ ಕೋಟ್ಯಾಧೀಶರಾಗ್ತಾರೆ. ಆದರೆ ಕೋಟ್ಯಾಧೀಶರಾಗುತ್ತೆ. ಆ ಹುಟ್ಟೋವಂಥವ್ರಿಗೆ ಡೈವರ್ಸ್ ಕೇಸ್ ಜಾಸ್ತಿ ಇರುತ್ತೆ. ವೃಷಭ ಲಗ್ನದಲ್ಲಿ ಹುಟ್ಟರೆ ತಂದೆ ತುಂಬ ದೊಡ್ಡ ಶ್ರೀಮಂತರಾಗ್ತಾರೆ. ಆದರೆ ಡೈವರ್ಸ್ ಅತಿ ಹೆಚ್ಚು ಆಗುತ್ತೆ. ಆಗದೇ ಆ ಥರ ನೋಡ್ಕೊಳ್ಳಿ. ಧನುಸು ರಾಶಿಗೆ ಒಂದಲ್ಲ ಒಂದು ಸಮಸ್ಯೆಗಳು ಬಂದಿದ್ದಾವೆ. ತೊಂದರೆ ಮೇಲೆ ತೊಂದರೆ ಆಗ್ತೈತೆ. ಮನೆಯಲ್ಲಿ ಗಂಡ ಆಗಿದ್ರೆ ಹೆಂಡತಿ ಕಾಪಾಡಬೇಕು, ಹೆಂಡತಿಯಾಗಿ ಗಂಡ ಕಾಪಾಡಬೇಕು. ಆಪೋಸಿಟ್ ಗ್ರಹ ಸಪ್ತಮಾಧಿಪತಿ ವ್ಯಯಸ್ಥಾನದಲ್ಲಿದ್ದಾನೆ. ಯಾಕಂದರೆ ಧನುಸು ರಾಶಿಗೆ ರಾಶಾಧಿಪತಿ ಗುರು ವ್ಯಯಸ್ಥಾನದಲ್ಲಿ ಇರಬಾರ್ದಾಯ್ತು. ಇದ್ದಾನೆ, ಅದು ಒಂದಲ್ಲ ಒಂದು ಸಮಸ್ಯೆಯನ್ನು ಕೊಡ್ತಾನೆ. ಅದೇ ರೀತಿಯಲ್ಲಿ ನಿಮಗೆ ಸುಖ ಸ್ಥಾನದಲ್ಲಿ ಶನಿಗ್ರಹ ಕೂರಬಾರ್ದಾಗಿತ್ತು. ಅವನು ಮೀನ ರಾಶಿಯಲ್ಲಿ ಶನಿಗ್ರಹ ಕೂತಿದ್ದಾನೆ. ಅದೇ ಥರ ರಾಹು ಗ್ರಹನೂ ಕೂಡ ಕುಂಭ ರಾಶಿಯಲ್ಲಿ ಕೂರಬಾರ್ದಾಗಿತ್ತು. ರಾಹು 3ನೇ ಮನೆ ಕೂತಿರ್ಬೇಕು ಅಂತ ಜ್ಯೋತಿಷ್ ಹೇಳಿದ್ದಾನೆ. 3ನೇ ಮನೆ ಅಧಿಪತಿ ಸುಖಸ್ಥಾನಾಧಿಪತಿ, 3ನೇ ಮನೆ ಅಧಿಪತಿ ಕೋಪ ಅಧಿಪತಿ 4ನೇ ಮನೆಗೆ ಹೋಗಬಾರ್ದಿತ್ತು, ಹೋಗಿದ್ದಾನೆ. 9ನೇ ಮನೆಯಲ್ಲಿ ಕೇತು ಗ್ರಹ ಇದ್ದಾನೆ. ಅದು ತುಂಬ ನೆಮ್ಮದಿಲ್ಲ. ತಂದೆಯಲ್ಲಿ, ಕುಟುಂಬದಲ್ಲಿ, ಸಂಬಂಧದಲ್ಲಿ, ಮನೆ ವಿಚಾರದಲ್ಲಿ ನೆಮ್ಮದಿನ ಹಾಳು ಮಾಡ್ಕೊತೀರ. ಅದೇ ಥರ ಗುರು ರಾಶಾಧಿಪತಿ ಉಚ್ಚಿನಾಗ ಅಷ್ಟಮ ಸ್ಥಾನಕ್ಕೆ ಹೋಗಬಾರ್ದಾಗಿತ್ತು. ಅಷ್ಟಮ ಸ್ಥಾನಕ್ಕೆ ಹೋಗೋದಲ್ದಲೆ ಗುರು ನಿಮಗೆ ವ್ಯಯಸ್ಥಾನ 12ನೇ ಭಾವವನ್ನು ನೋಡಬಾರ್ದಾಗಿತ್ತು. ನೋಡ್ತಾ ಇದ್ದಾನೆ. ಬುಧಗ್ರಹ ತುಂಬ ಚೆನ್ನಾಗಿದ್ದಾನೆ. ಸಪ್ತಮಾಧಿಪತಿ, ದಶಮಾಧಿಪತಿ ಲಾಭಸ್ಥಾನದಲ್ಲಿ ಯೋಗವನ್ನು ಕೊಡ್ತಾನೆ. ಆದರೆ ಯೋಗವನ್ನು ಕಿತ್ಕೊಳಕ್ಕೆ ಶುಕ್ರ ಗ್ರಹನೂ ಕೂಡ ಧನುಸು ರಾಶಿಗೆ 12ನೇ ಮನೆಯಲ್ಲಿದ್ದಾನೆ. ಶುಕ್ರ 12ನೇ ಮನೆಯಲ್ಲಿದ್ದಾನೆ. ಕುಜ 12ನೇ ಮನೆಯಲ್ಲಿ, ಸೂರ್ಯನೂ ಕೂಡ 12ನೇ ಮನೆಯಲ್ಲಿದ್ದಾನೆ. 3 ಗ್ರಹ 12ನೇ ಮನೆಯಲ್ಲಿದ್ದಾನೆ. ಸ್ವಲ್ಪ ಆರೋಗ್ಯ ಸಮಸ್ಯೆ ಆಗುತ್ತೆ. ಸ್ವಲ್ಪ ಜನಕ್ಕೆ ಕಿಡ್ನಿ ಲಿವರ್ ಡ್ಯಾಮೇಜ್ ಆಗಿದರೆ 100%, ಇಲ್ಲ ಇದು ಡಯಾಬಿಟ್ ಆಗಿದ್ದರೆ ಸ್ವಲ್ಪ ಹುಷಾರಾಗಿರಬೇಕು. ಶುಗರು BP ಜಾಸ್ತಿ ಆಗಿದ್ದವ್ರಿಗೆ 100% ಊಟದಲ್ಲಿ ಕಮ್ಮಿ ಇರಬೇಕು. ಮತ್ತು ಕಾಲು ನೋವು ಇವೆಲ್ಲವೂ ಕೂಡ ಕಾಣಿಸ್ತಾ ಹೋಗುತ್ತೆ. ಹಣೆಗೆ ಏಟು ಬೀಳುತ್ತೆ. ಯಾಕಂದರೆ ಅಷ್ಟಮಾಧಿಪತಿ ರಾಶಾಧಿಪತಿ ಅಷ್ಟಮಕ್ಕೋರೆ ಹಣೆ ಒಡೆದೋಗುತ್ತೆ, ಗಾಯ ಬೀಳುತ್ತೆ, ಕೂದಲು ಉದುರೋಗುತ್ತೆ. ಈ ಟೈಮಲ್ಲಿ ತುಂಬ ಜನಕ್ಕೆ ಕೂದಲು ಉದುರ್ತಾ ಇರುತ್ತೆ. ಧನುಸು ರಾಶಿ ನೋಡಿ ನಿಮಗೆ ತುಂಬ ಕಣ್ಣು ಮೊಬ್ಬೊಬ್ಬ ಕಾಣುತ್ತೆ. ಯಾಕಂದರೆ ಸೂರ್ಯಗ್ರಹನೂ ಕೂಡ 12ನೇ ಮನೆಯಲ್ಲಿದ್ದಾನೆ. ಸೂರ್ಯನು ಕೂಡ 12ನೇ ಮನೆ ಇರಬಾರ್ದು, ಕಣ್ಣು ಮೊಬ್ಬಾಗುತ್ತೆ. ಪಂಚಮಾಧಿಪತಿ ಕುಜಗ್ರಹನೂ ಕೂಡ ವ್ಯಯಸ್ಥಾನದಲ್ಲಿದ್ದಾನೆ. ಮಕ್ಕಳು ಹೇಳಿದ ಮಾತು ಕೇಳಲ್ಲ. ತುಂಬ ನೋವನ್ನು ಅನುಭವಿಸಿದ್ರೆ ಮಕ್ಕಳು ಹೇಳಿದ ಮಾತು ಕೇಳಲ್ಲ. ಬುಧನೂ ಕೂಡ ನಿಮಗೆ ಲಾಭದಲ್ಲಿದ್ದಾನೆ. ಗಂಡ ಹೆಂಡತಿ ನೀವು ನೆಮ್ಮದಿಯಾಗಿರ್ಬೋದು. ಆದರೆ ಬೇರೆ ಎಲ್ಲವೂ ಕೂಡ ಡಿಸ್ಟರ್ಬ್ ಆಗಿದೆ. ನೀವು ಮಾಡ್ಕೋಬೇಕಾದ್ರೆ ಒಂದೇ ಒಂದು ಪರಿಹಾರ, ಭಗವಂತನಿಗೆ ಗಂಡ ಹೆಂಡತಿ ಇಬ್ಬರೂ ಸೇರಿ ಡೈಲಿ ನಮಸ್ಕಾರ ಮಾಡೋಕ್ಕೂ,
ಗಂಡ ಒಂದು ಟೈಮ್ ಪೂಜೆ ಮಾಡೋದು, ಹೆಂಡತಿ ಒಂದು ಟೈಮ್ ಅದಲ್ಲ, ಇಬ್ಬರು ಒಟ್ಟಿಗೆ ಪೂಜೆ ಮಾಡಿ ದೋಷ ನಿವೃತ್ತಿ ಆಗುತ್ತೆ, ಒಳ್ಳೆಯದಾಗುತ್ತೆ. ಯಾಕಂದರೆ ಗಂಡ ಹೆಂಡತಿ ಇಬ್ಬರು ಕೂಡ ದೇವ್ರ ಮನೆಯಲ್ಲಿ ಪೂಜೆ ಮಾಡೋದು ತುಂಬ ಲಕ್ ಬರುತ್ತೆ. ಮತ್ತು ಧನುಸು ರಾಶಿಯಲ್ಲಿ ಭಾಳ ವಿಶೇಷವಾದಂಥ ವೈಬ್ರೇಷನ್, ಭಾಳ ಮಿರಾಕಲ್ ಸಕ್ಸಸ್ಸನ್ನು ಕೊಡುತ್ತೆ. ಮನೆಯಲ್ಲಿ ನೀವು ಅತಿ ಹೆಚ್ಚು ಗಂಧ ಈ ಬುತ್ತಿ ಎರಡನ್ನೂ ಯೂಸ್ ಮಾಡಿ. ಹಣೆಗೆ ಹೆಣ್ಮಕ್ಳಲ್ಲಿ ಗಂಡು ಮಕ್ಕಳಲ್ಲಿ ನಿಮ್ಮ ಪ್ರಾಬ್ಲಮಿಂದ ಆಚೆ ಬರ್ತೀರ, ಗಂಧ ಇಲ್ಲ ಈ ಬುತ್ತಿ ಅತಿ ಹೆಚ್ಚು ಸಕ್ಸಸ್ ಕೊಡುತ್ತೆ. ಈ ಬುತ್ತಿ ಅಂತೂ ತುಂಬ ಪಾಸಿಟಿವ್, ಗಂಧನೂ ತುಂಬ ಪಾಸಿಟಿವ್ ಕೊಡುತ್ತೆ, ತುಂಬ ಒಳ್ಳೆಯದಾಗುತ್ತೆ. ನಿಮಗೆ ನೀವೇ 3 ರೋಡಲ್ಲಿ ಒಂದು ತೆಂಗಿನಕಾಯಿನ ನಿವಿಳಿಸಿ ಹೊಡೀರಿ, ದಿಷ್ಟಿ ಹೋಗುತ್ತೆ. 100% ದಿಷ್ಟಿ ಹೋಗೋಕ್ಕೋಸ್ಕರ ನೀವೊಂದು ಒಡೆದು ಒಂದು ತೆಂಗಿನಕಾಯಿನ ನಿವಿಳಿಸಿ ಹೊಡೀರಿ, ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ನೋಡಿ ಬೇಕಾದ್ರೆ ಧನುಸು ರಾಶಿಯವರಿಗೆ ಒಂದು ತೆಂಗಿನಕಾಯಿ ನಿವಿಳಿಸಿ ಹೊಡೆದಿದ ತಕ್ಷಣ ನಿಮ್ಮ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ. ಒಳ್ಳೆಯದಾಗಲಿ.